DCಯ ಫಸ್ಟ್ ಮ್ಯಾಚ್ ಸಮೀರ್ ರಿಜ್ವಿ ಶೋ. DCಯ ಸೆಕೆಂಡ್ ಮ್ಯಾಚ್ ಎಗೈನ್ ಸಮೀರ್ ರಿಜ್ವಿ ಶೋ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದಂತರ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆಯ ಮಧ್ಯಾಹ್ನದ ಮ್ಯಾಚ್ ಆಗಿತ್ತು DC ವರ್ಸಸ್ ಮುಂಬೈ. ನಾನೊಂದು ಪ್ರಿವ್ಯೂ ವಿಡಿಯೋ ಮಾಡಿದೆ. ಇದು ಹೇಗೆ ಅಂತಂದ್ರೆ ಬ್ಯಾಲೆನ್ಸ್ಡ್ ಟೀಮ್ ವರ್ಸಸ್ ಸ್ಟ್ರಾಂಗ್ ಟೀಮ್ ಅಂತ. ಸೊ ಯಾವತ್ತು ಸಹ ಒಂದು ಸ್ಟ್ರಾಂಗ್ ಟೀಮ್ ಮುಂಬೈ ಕ್ಲಿಯರ್ ಫೇವ್ರೇಟ್ಸ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇವೆ, ಯಾಕಂದ್ರೆ ಸ್ಟ್ರಾಂಗ್ ಇದ್ದಾರೆ, ಡೆಪ್ತ್ ಉಂಟು ಹಾಗೆ ಹೀಗೆ ಅಂತ. ಸ್ಟ್ರಾಂಗ್ ಟೀಮ್ ಮುಂಬೈ ಇಂಡಿಯನ್ಸ್ ಅನ್ನ ಬ್ಯಾಲೆನ್ಸ್ ಟೀಮ್ ಡೆಲ್ಲಿ ಅವರ ಹೋಮ್ ಗ್ರೌಂಡ್ ಅಲ್ಲಿ ಹೊಡೆದು ಬಿಸಾಕಿದ್ರು. ಸಮೀರ್ ರಿಜ್ವಿ ವಾವ್, ಒಂದು ಅನ್ಕ್ಯಾಪ್ಡ್ ಪ್ಲೇಯರ್. ನನ್ಗೆ ಗೊತ್ತಿಲ್ಲ, ಅನ್ಕ್ಯಾಪ್ಡ್ ಪ್ಲೇಯರ್ ಕನ್ಸಿಸ್ಟೆಂಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ ಆಗಿದ್ದಾರೆ, ವಿನ್ ಆಗಿರ್ಬೋದು. ಬಟ್ ಎಂತ ಮಾರ್ರೆ, ಒನ್ ಮ್ಯಾನ್ ಶೋ. ಲಾಸ್ಟ್ ಮ್ಯಾಚಲ್ಲೂ ಹಾಗೆ 26ಕ್ಕೆ 4 ವಿಕೆಟ್ ಹೋಗಿತ್ತು ಡೆಲ್ಲಿಗೆ. ಅದಾದಮೇಲೆ ಸಮೀರ್ ರಿಜ್ವಿ ಮತ್ತೆ ಸ್ಟಬ್ಸ್ ಸೇರಿಕೊಂಡು ವಿನ್ ಮಾಡಿಸಿದೆ. ಎಸ್ಪೆಷಲಿ ಸಮೀರ್ ರಿಜ್ವಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು. ವಾಟ್ ಆನ್ ಇನ್ನಿಂಗ್ಸ್ ಆಗಿತ್ತು. ನಿನ್ನೆ ಕೂಡ ಹಾಗೆ 2 ಓವರ್ಗೆ 2 ವಿಕೆಟ್ ಬಿದ್ದಾಗಿ ಆಗಿದೆ ಪವರ್ ಪ್ಲೇಯಲ್ಲಿ. ಏನು KL ರಾಹುಲ್ 0 ಅಲ್ಲ 1 ರನ್ ಹೊಡೆದು ಔಟ್ ಆದ್ರು. ನೆಕ್ಸ್ಟ್ ಮ್ಯಾಚ್ 2 ರನ್ ಹೊಡಿಬೋದು. 1 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ನಿತೀಶ್ ರಾಣಾ ಡಕ್ ಔಟ್, ರನ್ಔಟ್ ಆಗಿದ್ರು. ಅದಾದಮೇಲೆ ಎಂಥ ಪಾರ್ಟ್ನರ್ಶಿಪ್ಪು ನಿಸಂಕ ಜೊತೆ ಒಂದು 50+ ಪಾರ್ಟ್ನರ್ಶಿಪ್. ಬಟ್ ವಾವ್, ಸಮೀರ್ ರಿಜ್ವಿದ ಆಟ ವರ್ಲ್ಡ್ ಕ್ಲಾಸ್ ಸೋ ಫಾರ್. ಈಗ ಏನು IPL ಆಗಿದೆ ಅಲ್ಲ, 1 ವಾರದಲ್ಲಿ ಇದು ಬೆಸ್ಟ್ ಇನ್ನಿಂಗ್ಸ್ ಅಂತ ನನಗೆ ಅನಿಸೋದು. 90 ರನ್ ಹೊಡೆದ್ರು. ವಾಟ್ ಎನ್ ಇನ್ನಿಂಗ್ಸ್. ಅದಕ್ಕಿಂತ ಮುಂಚೆ ನಿನ್ನೆ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ. ಹೇಗೆ GT ಪಂದ್ಯದಲ್ಲಿ ಅವರ ಕ್ಯಾಪ್ಟನ್ ಗಿಲ್ ಇರಲಿಲ್ವೋ, ಹಾಗೆ ನಿನ್ನೆ ಮ್ಯಾಚಲ್ಲಿ ಮುಂಬೈ ಪರ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಅವರು ಇರಲಿಲ್ಲ. ಅವ್ರಿಗೆ ಹುಷಾರಿರಲಿಲ್ವಂತೆ. ಸ್ಯಾಂಟ್ನರ್ ಅವರು ಫಿಟ್ ಆಗಿರೋದ್ರಿಂದಾಗಿ ಗಜನ್ಫರ್ ಅವ್ರನ್ನ ಸ್ಯಾಂಟ್ನರ್ ಅವರು ರಿಪ್ಲೇಸ್ ಮಾಡಿದ್ರು. ಅದು ಸ್ಟ್ರೈಟ್ ಓಕೆ, ಎಲ್ರಿಗೂ ಗೊತ್ತಿತ್ತು. ಗಜನ್ಫರ್ ಹೊರಗಡೆ ಹೋಗ್ತಾರೆ, ಸ್ಯಾಂಟ್ನರ್ ಅವರು ಒಳಗಡೆ ಬರ್ತಾರೆ ಅಂತ. ಯಾವಾಗ ಹಾರ್ದಿಕ್ ಪಾಂಡ್ಯ ಅವರು ಹೊರಗಡೆ ಹೋದ್ರು, ಆಗ ಆಬ್ವಿಯಸ್ಲಿ ಒಂದು ಆಲ್ರೌಂಡರು, ಒಂದು ದೊಡ್ಡ ಆಲ್ರೌಂಡರ್ ಮಿಸ್ ಆದಾಗೆ ಆಯಿತು. ಬೌಲಿಂಗ್ ಸ್ವಲ್ಪ ವೀಕ್ ಆಗ್ತದೆ, ಬ್ಯಾಟಿಂಗ್ ತುಂಬ ವೀಕ್ ಆಗ್ತದೆ. ಅದನ್ನೆಲ್ಲ ರೆಕ್ಟಿಫೈ ಮಾಡಲಿಕ್ಕೆ, ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಾರ್ಬಿನ್ ಬಾಷ್ ಅವ್ರನ್ನ ತಗೊಂಡು ಬಂದರು ಒಳಗಡೆ, ಬೋಲ್ಟ್ ಅವರನ್ನು ಹೊರಗಡೆ ಇಟ್ಟರು. ಯಾಕಂತಂದರೆ ಒಂಚೂರು ಒಂದು ಬ್ಯಾಟಿಂಗ್ ಸ್ಟೆಬಿಲಿಟಿ ಬರಲಿ ಅಂತ. ಹಾಗೆಯೇ ಹಾರ್ದಿಕ್ ಪಾಂಡ್ಯ ಅವರ ಬದಲು ದೀಪಕ್ ಚಹರ್ ಅವರು ಬಂದಿದ್ದರು. ಬಟ್ ನಿನ್ನೆ ಬ್ಯಾಟಿಂಗು ರನ್ ಬರಲಿಲ್ಲ ಅಣ್ಣ. ಇಲ್ಲೆಲ್ಲ 200 ರನ್ ಹೊಡಿತಾ ಇರುವಾಗ, ಇವರು ಫಸ್ಟ್ ಮ್ಯಾಚಲ್ಲಿ 220 ಚೇಸ್ ಮಾಡಿದಾಗ ಅಟ್ಲೀಸ್ಟ್ 200 ಹೊಡಿಬೇಕಂತ ನಾವು ಬಯಸಿದ್ದೆವು. ಯಾಕಂತಂದರೆ ಈಗಿನ ಎಲ್ಲ ಮ್ಯಾಚಲ್ಲಿ ಅಷ್ಟು ಬರ್ತಲ್ಲ, ಅಟ್ಲೀಸ್ಟ್ 180. 2 ಪೇಸ್ಡ್ ವಿಕೆಟ್ ಇತ್ತು. 2 ಪೇಸ್ಡ್ ವಿಕೆಟಲ್ಲಿ ಮುಂಬೈ ಹೊಡಿಲಿಕ್ಕಾದದ್ದು ಕೇವಲ 162 ಮಾತ್ರ. ಒಂದು ಕಾಲದಲ್ಲಿ 162 ಹೊಡೆದಿದ್ರೆ 2 ಪೇಸ್ಡ್ ವಿಕೆಟಲ್ಲಿ ಭಯಂಕರ ಸ್ಕೋರ್ ಆಗಿತ್ತು. ಬಟ್ ಈಗೆಲ್ಲ ನಿಮಗೆ T20 ನೆಕ್ಸ್ಟ್ ಲೆವೆಲ್ಗೆ ಇವಾಲ್ವ್ ಆಗಿರೋದ್ರಿಂದಾಗಿ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಎಲ್ಲ ಇರೋದ್ರಿಂದಾಗಿ ಕಡಿಮೆ ಆಯಿತು ಅಂತ ಎಲ್ರಿಗೂ ಸಹ ಅನ್ನಿಸ್ತಾ ಇತ್ತು. ಆ್ಯಂಡ್ DC ಇದು ಬೌಲಿಂಗ್ ಅಟ್ಯಾಕ್, ನಾ ಹೇಳಿದ್ದಾರೆ ಬ್ಯಾಲೆನ್ಸ್ ತುಂಬ ಉಂಟು, ಅವ್ರಿಗೆ ತುಂಬ ಆಪ್ಷನ್ಸ್ ಉಂಟಂತ. ನಿನ್ನೆ 4 ಓವರ್ ಹಾಕಿದ್ದು ಕೇವಲ 2 ಬೌಲರ್ಸ್. ಒಂದು ಲುಂಗಿ ಎಂಗಿಡಿ, ಇನ್ನೊಂದು ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲ್. ಮತ್ತು ಎಲ್ಲ ಬೌಲರ್ಸ್ 3 ಓವರ್ ಹಾಕಿದ್ದು. ಕುಲ್ದೀಪ್ ಯಾದವ್ 3 ಓವರು, ವಿಪ್ರಾಜ್ ನಿಗಮ್ 3 ಓವರು, ಮುಖೇಶ್ ಕುಮಾರ್ 3 ಓವರು, ಮತ್ತು ನಟರಾಜನ್ 3 ಓವರು. ಸೊ ಎಲ್ಲರೂ ಸಹ ಒಂದು 8 ರನ್ಸರ ಬಿಟ್ಟು ಕೊಟ್ಟಿದ್ರು. 162 ಚೇಸ್ ಮಾಡ್ಬೋದಂತ ಅಂದ್ಕೊಂಡದ್ದು. ನಿನ್ನೆ ಹೇಗೆ DCದು 2 ವಿಕೆಟ್ ಬೇಗ ಹೋಗಿತ್ತು, ಹಾಗೆಯೇ ಡೆಲ್ಲಿ ಇದು ಮುಂಬೈದು ಕೂಡ 2 ವಿಕೆಟ್ ಬೇಗ ಹೋಗಿತ್ತು. ರಿಕಲ್ಟನ್ ಅವರು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, 9 ರನ್ ಹೊಡೆದು ಔಟ್ ಆದರು ಅದೇ ಓವರಲ್ಲಿ. ಮತ್ತು ತಿಲಕ್ ವರ್ಮಾ ಅವರು ಕೂಡ ಔಟ್ ಆದರು. ಮುಖೇಶ್ ಕುಮಾರ್ ಅವರು 2 ವಿಕೆಟ್ಗಳನ್ನು ಒಂದೇ ಓವರಲ್ಲಿ ತೆಗೆದುಕೊಂಡಿದ್ರು. ಅದಾದಮೇಲೆ 50+ ಪಾರ್ಟ್ನರ್ಶಿಪ್ ಮುಂಬೈ ಇಂಡಿಯನ್ಸ್ ಇದೆ. ಎಕ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು, ಹಾಗೆ ನಮ್ಮ T20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರಿಂದ 50+ ಪಾರ್ಟ್ನರ್ಶಿಪ್ ಬಂದಿತ್ತು. 10 ಓವರ್ಗೆ ಒಂದು 77 ರನ್ ಅಂತ ಅಂದ್ಕೊಳ್ತೇನೆ. ಒಂದು ಓಕೆ ಡೀಸೆಂಟ್ ಸ್ಥಿತಿಯಲ್ಲಿತ್ತು. ಯಾವಾಗ ಸೆಟ್ ಬ್ಯಾಟರ್ ಔಟ್ ಆದರು, ಹಾಗೆ ನಿಧಾನಕ್ಕೆ ಒಂಚೂರು ರನ್ ಗತಿ ಕಡಿಮೆ ಆಯಿತು. ಲಾಸ್ಟಿಗೆ ಟ್ರೈ ಮಾಡಿದ್ದಾರೆ, ನಮ್ಮಂದಿರೆಲ್ಲ ಟ್ರೈ ಮಾಡಿದ್ರು. 21 ಬಾಲಿಗೆ 28 ರನ್ ಹೊಡೆದ್ರು. ಕಾರ್ಬಿನ್ ಬಾಷ್ ಅವರು ಲಾಸ್ಟಿಗೆ ಬಂದು 4 ಬಾಲಿಗೆ 11 ರನ್ ಹೊಡೆದ್ರು. ಸೂರ್ಯಕುಮಾರ್ ಯಾದವ್ ಅವರು ಒಂದು 50 ಹೊಡೆದಿದ್ರು. ಬಟ್ ಸ್ಟಿಲ್ 163 ಟಾರ್ಗೆಟ್, ಇದನ್ನು ರೀಚ್ ಆಗ್ಬೋದು ಅಂತ ನಾನು ಅಂದ್ಕೊಂಡದ್ದು. ಬಟ್ ಹೇಗೆ 26ಕ್ಕೆ 4 ವಿಕೆಟ್ ಫಸ್ಟ್ ಮ್ಯಾಚಲ್ಲಿ ಬಿದ್ದೋಗಿತ್ತು ಡೆಲ್ಲಿದು, ಹಾಗೆ ನಿನ್ನೆ ಏನು 8 ರನ್ನಿಗೆ 2 ವಿಕೆಟ್ ಹೋಗಿ ಆಗಿದೆ. ಡಮ್ ಅಂತ KL ರಾಹುಲ್ ಅವರು ಔಟ್ ಆದರು. ಅದಾದಮೇಲೆ ರಾಣಾ ಅವರು ಔಟ್ ಆದರು. ಅದಾದಮೇಲೆ ಹೇಗೆ ಆ ಕಡೆ ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಅವರದ್ದು 50+ ಪಾರ್ಟ್ನರ್ಶಿಪ್ ಇತ್ತು. ಹಾಗೆ ಈ ಕಡೆ ನಿಸ್ಸಂಕ ಮತ್ತು ಸಮೀರ್ ರಿಜ್ವಿ ಅವರದ್ದು ಪಾರ್ಟ್ನರ್ಶಿಪ್, 50+ ಪಾರ್ಟ್ನರ್ಶಿಪ್. ಒಂದು ಕ್ಷಣದಲ್ಲಿ 17 ಬಾಲಿಗೆ 11 ರನ್ ಹೊಡೆದಿದ್ದು ಸಮೀರ್ ರಿಜ್ವಿ ಅವರು. ಹೇಗೆ ಫಸ್ಟ್ ಮ್ಯಾಚಲ್ಲಿ 8 ಬಾಲಿಗೆ 0.
ಅದು ನೆಕ್ಸ್ಟ್ ಲೆವೆಲ್ ಆಯ್ತು. ಜಸ್ಟ್ ಇಮ್ಯಾಜಿನ್ 8 ಬಾಲಿಗೆ 0 ಹೊಡೆದು 9ನೇ ಬಾಲ್ ಔಟ್ ಆಗಿದ್ದಿದ್ರೆ 9 ಬಾಲ್ ಆಡಿ ಡಕ್ಔಟ್ ಆದ್ನಲ್ಲ ಮಾರ್ರೆ ಅಂತ ಆಗಿತ್ತು. ಬಟ್ ಆಗ್ತಾ ಇತ್ತು, ಬಟ್ ಭಯಂಕರ ಆಡಿದ್ರು ಅದಾದಮೇಲೆ. ಹಾಗೆ ನಿನ್ನೆ 17 ಬಾಲಿಗೆ 11 ರನ್ ಹೊಡೆದು 18ನೇ ಬಾಲಿಗೆ ಔಟ್ ಆಗಿದ್ದಿದ್ರೆ ಫಸ್ಟ್ ಮ್ಯಾಚ್ ಹೀರೋ, ಸೆಕೆಂಡ್ ಮ್ಯಾಚ್ 0 ಅಂತ ಹೇಳ್ತಾ ಇದ್ರು. ಬಟ್ ಹಾಗೆ ಆಗಲಿಲ್ಲ. 17 ಬಾಲಿಗೆ 11 ಇದ್ದದ್ದು 24 ಬಾಲಿಗೆ 25 ಆಯಿತು. ಅದಾದಮೇಲೆ ರೆಸ್ಟ್ ಈಸ್ ಹಿಸ್ಟ್ರಿ. ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ. 24 ಬಾಲಿಗೆ 25 ರನ್ ಹೊಡೆದಿದ್ದಂತಹ ಒಬ್ಬ ಆಟಗಾರ ತನ್ನ ಇನ್ನಿಂಗ್ಸ್ ಮುಗಿದಾಗ 51 ಬಾಲಿಗೆ 90 ರನ್, ಇನ್ಸೇನ್ ಹಿಟ್ಟಿಂಗ್, ಗೇರ್ ಶಿಫ್ಟ್ ಮಾಡಿದ್ದು ಯಾವ ಥರ ಇತ್ತು ಅಂತ ಯಾರು ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. 24 ಬಾಲಿಗೆ 25 ಇದ್ದದ್ದು ನೆಕ್ಸ್ಟ್ ಆಲ್ ಆಫ್ ಅ ಸಡನ್ ಆ ರೇಂಜಿಗೆ ಚೇಂಜ್ ಆಗ್ತದೆ ಅಂತ 51 ಬಾಲಿಗೆ 90 ರನ್, 7 4 7 6. ಬುಮ್ರಾ ಅವರನ್ನು ಒಂದು ಸ್ವಲ್ಪ ನೋಡಿಕೊಂಡು ಆಡಿದ್ದಾರೆ ಬಿಟ್ಟರೆ ಮಿಕ್ಕಿದಂಥ ಎಲ್ಲ ಬೌಲರ್ಸ್, ಎಸ್ಪೆಷಲಿ ಕಾರ್ವಿನ್ ಬಾಷ್ ಅವರ ಓವರಲ್ಲಿ 2 4 2 6 ಹೊಡೆದಂತಹ ರೀತಿ, ಆ ಬ್ಯಾಟ್ ಸ್ವಿಂಗ್ ಸುಬ್ ಅಂತ, ಆ್ಯಂಡ್ ಶಾರ್ಟ್ ಸಿಲೆಕ್ಷನ್, ಎವ್ರಿಥಿಂಗ್ ವಾಸ್ ಪಿಕ್ಚರ್ ಪರ್ಫೆಕ್ಟ್. ಯಾವ ಲೆಂತಿಗೆ, ಲೈನ್ ಆ್ಯಂಡ್ ಲೆಂತಿಗೆ ಯಾವ ಶಾರ್ಟ್ ಹೊಡಿಬೇಕನ್ನೋ ಮನಸ್ಸಲ್ಲೇ ಟಕ್ಕಂತ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಿಸೈಡ್ ಮಾಡಿಕೊಂಡು ಬ್ಯಾಟ್ ಬೀಸಿದಂಥ ರೀತಿ ವಾಸ್ ಅ ಲೆಜೆಂಡರಿ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಯಾರು ಮಿಲ್ಲರ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ 65 ರನ್ ಪಾರ್ಟ್ನರ್ಶಿಪ್ಪಲ್ಲಿ 2 ರನ್ ಹೊಡೆದದ್ದು ಮಿಲ್ಲರ್ ಆಗಿತ್ತು. ಮಿಕ್ಕಿದಂಥ ಎಲ್ಲ ರನ್ ಸಮೀರ್ ರಿಜ್ವಿ ಅವರು ಹೊಡೆದಾಗಿತ್ತು. ಕೊನೆಗೆ 70 ರನ್ ಇದು ಪಾರ್ಟ್ನರ್ಶಿಪ್ಪಲ್ಲಿ, 78 ರನ್ಗಳ ಪಾರ್ಟ್ನರ್ಶಿಪ್ಪಲ್ಲಿ 11 ರನ್ ಮಿಲ್ಲರ್ ಅವರು ಹೊಡೆದಿದ್ರು. ಮಿಕ್ಕಿದಂಥ ರನ್ಸ್ ಎಲ್ಲ ಸಮೀರ್ ರಿಜ್ವಿ ಹೊಡೆದಾಗಿತ್ತು. ಸಮೀರ್ ರಿಜ್ವಿ ಔಟ್ ಆದಮೇಲೆ ಜಾಸ್ತಿ ಏನಿರಲಿಲ್ಲ, 12 ರನ್ ಬೇಕಿತ್ತು ಹೊಡಿಲಿಕ್ಕೆ. ಸ್ಟಬ್ಸ್ ಮತ್ತು ಮಿಲ್ಲರ್ ಸೇರಿಕೊಂಡು 18.1 ಓವರ್ಸಲ್ಲಿ ಗೆಲುವಿನ ದಡವನ್ನು ರೀಚ್ ಮಾಡಿಸಿದರು. ಆ್ಯಂಡ್ ಡೆಲ್ಲಿಗೆ ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರಿ, 2-2 ವಿಜಯ ಸಿಕ್ಕಿದ 2 ಮ್ಯಾಚ್ಗಳಲ್ಲೂ ಕೂಡ ಸಮೀರ್ ರಿಜ್ವಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಸಾಲಿಡ್ ಬ್ಯಾಟಿಂಗ್, ಸಾಲಿಡ್ ವಿಕ್ಟ್ರಿ. ಡೆಲ್ಲಿ, ನಾನು ಇಂಡಿವಿಜುವಲ್ ಪ್ರಿವ್ಯೂ ಮಾಡಿದಾಗ ಹೇಳಿದ್ದೆ ಇವರು ಪ್ಲೇ ಆಫಿಗೆ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ, ಇವರು ನನಗೆ ಅಂಡರ್ ಡಾಗ್ಸ್ ಅಂತ ಅನ್ನಿಸ್ತಾ ಇದೆ ಅಂತ. ಹಾಗೆ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಆ ಕಡೆ ರಾಜಸ್ಥಾನ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಇದು ಬಗ್ಗೆ ಮಾತಾಡಬೇಕಲ್ಲ. ಎಸ್, ಯಾರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿರಲಿಲ್ಲ 162 ರನ್ ಫಸ್ಟ್ ಇನ್ನಿಂಗ್ಸಲ್ಲಿ ಬರ್ತದೆ ಅಂತ. ಬಟ್ ಒಬ್ಬರು ಹತ್ತಿರ ಬಂದಿದ್ರು. ಎಲ್ಲರೂ ಮೆಜಾರಿಟಿ ಆಫ್ ದ ಪೀಪಲ್ 180 ಮೇಲೆ 200 ಮೇಲೆ ಪ್ರೆಡಿಕ್ಟ್ ಮಾಡಿದ್ದಾರೆ. ರಾಜೇಶ್ HP ಇವರು 154 ಅಂತ ಪ್ರೆಡಿಕ್ಟ್ ಮಾಡಿದರು ಫಸ್ಟ್ ಇನ್ನಿಂಗ್ಸ್ ಸ್ಕೋರು, ವಿಚ್ ಈಸ್ ಸಮ್ವೇರ್ ಕ್ಲೋಸರ್ ಟು 162. ಸೊ ರಾಜೇಶ್ HP ಅವರೇ ಕಂಗ್ರ್ಯಾಚುಲೇಷನ್ಸು. ಎಲ್ಲರೂ ಕೂಡ ಒಂದು 90% ಎಲ್ಲರೂ 200 ಮೇಲೆ ಪ್ರೆಡಿಕ್ಟ್ ಮಾಡ್ತಾ ಇರುವಾಗ ನೀವು ಯಾವುದೋ ಒಂದು ಕ್ಯಾಲ್ಕುಲೇಷನ್ 154 ಅಂತ ಪ್ರೆಡಿಕ್ಟ್ ಮಾಡಿದ್ದು ನನಗೆ ಖುಷಿ ಆಯಿತು. ಇವತ್ತು 2 ಮ್ಯಾಚ್ ಇದೆ. ಒಂದು ಲಕ್ನೋ ಮತ್ತು SRH ಮ್ಯಾಚ್, ಆ್ಯಂಡ್ ಇನ್ನೊಂದು ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥ RCB ವರ್ಸಸ್ CSK ಮ್ಯಾಚ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಪ್ರಿವ್ಯೂ ಮಾಡಿಬಿಡ್ತಾನೆ SRH ಮತ್ತು ಲಕ್ನೋದು. ಸಿಗುವ ಹಾಗಾದರೆ ನಮಸ್ಕಾರ.